ನಮಸ್ಕಾರ ವೀಕ್ಷಕರೇ, ಸೂಪರ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಡಿ.ಎಂ.ಎಲ್. ಬುರ್ಗಿ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಸೂಡಿ ಗ್ರಾಮದ ಐತಿಹಾಸಿಕ ಸ್ಮಾರಕಗಳನ್ನು ಜೀರ್ಣೋದ್ಧಾರ ಮಾಡುವ ನಿಟ್ಟಿನಲ್ಲಿ ಬೆಂಗಳೂರಿನ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ 1.5 ಕೋಟಿ ವೆಚ್ಚದಲ್ಲಿ ನಾಗಕುಂಡ ಪುಷ್ಕರಣಿ ಮರು ಜಲ ಪುನಶ್ಚೇತನ ಯೋಜನೆಯ ಮುಖಾಂತರ ವಿಶೇಷ ಅಭಿವೃದ್ಧಿ ಪಡಿಸಲಾಗುವುದೆಂದು ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ನ ಮುಖ್ಯಸ್ಥರಾದ ಶರಶ್ಚಂದ್ರ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಜಿ.ಎಸ್. ಪಾಟೀಲರು ಡೆಕ್ಕನ್ ಹೆರಿಟೇಜ್ ತಂಡವನ್ನು ಶಾಲು ಹಾರ ಹಾಕಿ ಆತ್ಮೀಯವಾಗಿ ಸನ್ಮಾನಿಸಿ ಸ್ವಾಗತಿಸಿದರು. ಸೂಡಿ ಗ್ರಾಮದ ನಿವೃತ್ತ ಪ್ರಾಚಾರ್ಯರಾದ ಸಂಗಮೇಶ್ ಅಬ್ಬಿಗೇರಿಯವರು ಸೂಡಿಯ ಐತಿಹಾಸಿಕ ಸ್ಮಾರಕಗಳ ಜೀರ್ಣೋದ್ಧಾರ ಮಾಡುತ್ತಿರುವ ಡೆಕ್ಕನ್ ಹೆರಿಟೇಜ್ ತಂಡಕ್ಕೆ ಧನ್ಯವಾದ ತಿಳಿಸಿ ಮಾತನಾಡಿದರು. ನಮ್ಮ ಸೂಡಿ ಗ್ರಾಮದ ರಾಜ್ಯದಲ್ಲಿ ಹಂಪಿ ಹೊರತುಪಡಿಸಿ ಸೂಡಿ ಗ್ರಾಮದ ಸ್ಮಾರಕಗಳು ಅತ್ಯುತ್ತಮ ಸುಂದರವಾದ ಸ್ಮಾರಕಗಳಾಗಿವೆ. ಇಲ್ಲಿರುವ ದೇವಸ್ಥಾನಗಳು ನಾಗಕುಂಡ ಪುಷ್ಕರಣಿ, ಬೃಹದಾಕಾರದ ಏಕಶಿಲೆಯ ಗಣಪ, ಬಯಲು ಬಸವ ಮಂಟಪ, ಕಾವಲು ಮಂಟಪ, ಈ ಎಲ್ಲ ಸ್ಮಾರಕಗಳು ಸೂಡಿ ಉತ್ಸವವನ್ನು ಮಾಡಲು ಯೋಗ್ಯವಾಗಿವೆ. ಸೂಡಿ ಉತ್ಸವವನ್ನು ಮಾಡಲು ಶಾಸಕರು ಸರ್ಕಾರವನ್ನು ಒತ್ತಾಯಿಸಬೇಕು ಹಾಗೂ ನಮ್ಮ ಸೂಡಿಯ ಗ್ರಾಮದ ಬಹುದಿನದ ಬೇಡಿಕೆಯಾಗಿದೆ. ಸೂಡಿ ಉತ್ಸವವನ್ನು ಮಾಡಲೇಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಉಪವಾಸ ಇನ್ನಿತರ ಹೋರಾಟಗಳನ್ನು ಮಾಡಲಾಗುವುದೆಂದರು. ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಬಸವರಾಜ್ ವಿಭೂತಿ, ಗಜೇಂದ್ರಗಡ ತಾಲೂಕು ಪಂಚಾಯಿತಿ ಇಒ ಮೋಹನ್, ಕಾಂಗ್ರೆಸ್ ಮುಖಂಡರಾದ ವೀರಣ್ಣ ಶೆಟ್ಟರ್, ಈಸೂಫ್ ಇಟ್ಗಿ, ರಾಘವೇಂದ್ರ ಕುಲಕರ್ಣಿ, ಹುಸೇನ್ ಸಾಬ್ ಬೆಳ್ಳಟ್ಟಿ, ಕುಮಾರ್ ಪಟ್ಟಣ್ ಶೆಟ್ಟರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಗದೀಶ್ ಹಿರೇಮಠ್, ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಮೇಟಿ ಹಲವಾರು ಮಂದಿ ಹಾಜರಿದ್ದರು. ಈ ಸೂಡಿಯ ಪ್ರಾಚೀನ ಸ್ಮಾರಕಗಳಲ್ಲಿ ಅತ್ಯಂತ ರಮಣೀಯವಾಗಿ ಆಕರ್ಷಣೀಯವಾಗಿರುವಂಥ ಒಂದು ಸ್ಮಾರಕವನ್ನು ಅವರು ಪ್ರಸ್ತಾವ ಮಾಡಿದರು. ಏನಪ್ಪ ಅಂದರೆ, ನಾವೆಲ್ಲ ಕರೆಯುವಂಥ ಆಡು ಭಾಷೆಯಲ್ಲಿ ರಸದ ಬಾವಿ ಅಂತ ಹೇಳ್ತೀವಿ, ಆದರೆ ಅದು ಶುದ್ಧ ತಪ್ಪು. ಶಾಸನದಲ್ಲಿ ಏನಪ್ಪ ಅಂದರೆ ಅದಕ್ಕೆ ನಾಗಕುಂಡ ಪುಷ್ಕರಣಿ ಅಂತ ಒಂದು ಉಲ್ಲೇಖ ಇದೆ. 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಆಳ್ವಿಕೆ ಮಾಡಲ್ಪಟ್ಟಂಥ ಶಾಸನದಲ್ಲಿ ಉಲ್ಲೇಖ ಇದೆ. ಆ ಬಾವಿಯು ಹಂಪಿಯ ನಂತರ ಅತ್ಯಂತ ಶಿಲ್ಪಕಲೆಯನ್ನು ಹೊಂದಿರುವಂಥ ಬಾವಿನೇ ಇದೊಂದು ಅದ್ಭುತವಾದಂಥ ಬಾವಿ ಎಂದು ಉಲ್ಲೇಖ ಮಾಡಿದರು, ಪ್ರಸ್ತಾವ ಮಾಡಿದರು. ಆ ಕುರಿತು ಜೀರ್ಣೋದ್ಧಾರ ಮಾಡ್ತಾ ಬಂದಾಗ ಸರ್ಕಾರಗಳು, ಶಾಸಕರುಗಳು ಹಂತ ಹಂತವಾಗಿ ಅವ್ರು ಮಾಡ್ತಾ ಬಂದರು. ಆಯಿತು. ಇದರ ಮಧ್ಯದಲ್ಲಿ ನಮ್ಮ ತಂದೆಯವರು ಮತ್ತು ಕೆಲವೊಂದು ವ್ಯಕ್ತಿಗಳು ಸೂಡಿ ಪ್ರಾಚೀನ ಸ್ಮಾರಕಗಳ ಗತವೈಭವವನ್ನು ಮತ್ತೆ ಮೆರುವಂತಾಗಬೇಕು ಅಂದುಕೊಂಡು ಕೈ ಮುಗಿದು ಹಿಂದೆ ಆಗಿ ಹೋದಂಥ ಶಾಸಕರುಗಳನ್ನು ನಾವು ಮನವಿ ಪತ್ರ ಕೊಡ್ತೀವಿ, ದಯವಿಟ್ಟು ಮಾಡಬೇಕು ಅಂದ್ವಿ. ವಿಷಯ ಸೂಡಿ ಉತ್ಸವ ಬೇಕು. ಯಾಕೆ ಉತ್ಸವ ಬೇಕಪ್ಪ ಅಂದರೆ, ಇದು ನಾವು ಭಾಳ ಹೆಮ್ಮೆ ಪಡುವಂಥ ವಿಷಯ. ನಾನು ಭಾಳಷ್ಟು ಸಮಯ ತೊಗೊಂಡಿಕೊಂಡು ಶಾಸಕ ದಯವಿಟ್ಟು ಸಿದ್ಧಬಾರ್ದು. ಒಂದು ವಿಷಯ ಏನಪ್ಪ ಅಂದರೆ, ಹೇಳುವಂತೆ ನಾನು ಸ್ಪಷ್ಟವಾಗಿ ಬಹಿರಂಗವಾಗಿ ನಿರ್ಬೇಡಿ ಅಂತ ಹೇಳುವಂಥ ನನ್ನ ಸ್ವಭಾವ ನನ್ನದು. ಈ ವಿಚಾರ ಅಂತ ಬಂದಾಗ ಸೂಡಿ ಉತ್ಸವ ಮಾಡಬೇಕಂದಾಗ ಸೂಡಿಯಲ್ಲಿ ಇಂತಿಂಥ ಸ್ಮಾರಕಗಳು ಇದ್ದಾವೆ ತಿಳ್ಕೊಂಡು ಈ ನಾಡಿನ ಬೇರೆ ಬೇರೆ ಸಮಸ್ತ ಜನತೆ ನೋಡಿದಾಗ, ವೀಕ್ಷಣೆ ಮಾಡಿದಾಗ, ಆನಂದ ಪಟ್ಟಾಗ ಆ ಹೆಮ್ಮೆ ಸೂಡಿ ಗ್ರಾಮದ ಸಮಸ್ತ ಜನತೆ ಬರ್ತಂತಕೊಂಡು ನಮ್ಮ ತಂದೆಯವರು ಸೂಡಿ ಉತ್ಸವ ಮಾಡ್ಕೊಂಡು ಹೇಳಿದರು. ಆ ಮೂಲಕವಾಗಿ ನಾವು ಸಚಿವರಿಗೆ ಅವರಿಗೆಲ್ಲ ಮನವಿ ಪತ್ರ ಕೊಟ್ವಿ. ಅದು ಹಾಗೇ ಹಿಂದೆ ಹೋಯ್ತು ಹಿಂಗೆ ಹೋಯ್ತು. ಈಗ ನಾವು ಮತ್ತೆ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀವಿ. ಸುಮಾರು ಸಹೋದರನ ಗೆಳೆಯ ಅಲ್ಲಿದ್ದಾರ ಆತ್ಮೀಯರು ಕರ್ನಾಟಕದ ಬೆಂಗಳೂರು ಒಂದು ರಾಜಧಾನಿಯಲ್ಲಿ ಡೆಕ್ಕನ್ ಹೆರಿಟೇಜ್ ಅನ್ನುವಂಥ ಅದೊಂದು ಫೌಂಡೇಶನ್. ಆ ಫೌಂಡೇಶನಲ್ಲಿ ನಾವೆಲ್ಲ ಫೋಟೋ ಹಾಕಿ ದಯವಿಟ್ಟು ನಮ್ಮೂರಾಗಿ ಹಿಂಗದವು ಶಾಸಕರು ಕೂಡ ಇದ್ರ ಬಗ್ಗೆ ಆಸಕ್ತಿ ಇದೆ, ನಾವು ಮಾಡ್ರಪ್ಪ ಅಂತ ತಿಳ್ಕೊಂಡು ನಾವು ಒತ್ತಾಯ ಮಾಡಿದಾಗ ಅವ್ರು ಏನಂದರೆ, ಹಲವಾರು ಸ್ಮಾರಕಗಳಲ್ಲಿ ಅಲ್ಲಿರುವಂಥ ಅಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ರಸದ ಬಾವಿಯನ್ನು ನಾವು ನಮ್ಮ ಪ್ರತಿಷ್ಠಾನದ ಅಡಿಯಲ್ಲಿ ನಾವೇನಪ್ಪ ಅಂದರೆ ಅದನ್ನು ಮರುಜೀವ ಪಡೆಯುವಂಥ ಒಂದು
ವಿಚಾರ ಮಾಡಕತ್ತೀವಿ ಅಂತ ತಿಳ್ಕೊಂಡು ಹೇಳಿದರು. ಆದಷ್ಟು ದಯವಿಟ್ಟು ಮಾಡೋದು ಹೇಳಿದ್ವಿ. ಏನಪ್ಪ ಅಂದಾಗ ಅದು ಸುಂದರವಾದಂಥ ಕೆತ್ತನೆ ಶಿಲ್ಪಕಲೆ ಐತಿ. ಅದಕ್ಕೇನಪ್ಪ ಅಂದರೆ ಎಲ್ಲ ಸಾರ್ವಜನಿಕ ಸೇರಿಕೊಂಡು ಅಲ್ಲಿ ಏನಪ್ಪ ಅಂದರೆ ನಿಮ್ಗೆ ಗೊತ್ತೈತಿ, ನಮ್ಗೆ ಗೊತ್ತೈತಿ, ಹಿಂದಕ್ಕೆ ಬೇಲಿ ತಿಪ್ಪಿ ಬನಿಬಿ ಎಲ್ಲ ಬಲ್ಸಾಕಿತ್ತು. ಅಲ್ಲಿ ಹೋಗಿ ಸತ್ತಂಥ ದನಗಳನ್ನು ಒಗೆದಿದ್ವಿ. ಜೊತೆಗೆ ದನಗಳು ಕರು ಹಾಕಿದಾಗ ಮಾಂಸವನ್ನು ಕೊಟ್ಟಂಥ ಒಗೆದಂಥ ವ್ಯಕ್ತಿಗಳು ನಾನು ತಿಳ್ಕೊಂಡು ನಾನು ಹೇಳ್ತೀನಿ, ತಪ್ಪು ನನ್ನಿಂದ ಹೇಳ್ಕೊಳ್ತೀನಿ. ಮೊನ್ನೆ ನಾನೊಬ್ಬ ಸಾರ್ವಜನಿಕ ಹೇಳ್ತೀನಿ, ಬರೀ ನಿಮಗೆ ಹೇಳೋದಿಲ್ಲ ನಾನು, ಅದ್ರಲ್ಲಿ ನಮ್ಮ ದೋಷ ಅಂತ ಒಪ್ಕೊಳ್ತೀನಿ. ಸತ್ತಂಥ ಮಾಂಸವನ್ನು ಹೋಗಿ ಒಗ್ಗೋತೀವಿ ನಾವು, ಇಷ್ಟು ಹೊಲಸು ಮಾಡಿದ್ವಿ, ಅದು ನಿಜವಾಗ್ಲೂ ಹಂಗೆ ಆಗಬಾರ್ದು ಅಂತ ತಿಳ್ಕೊಂಡು ಅವರೇ ಮಾಡಿದರು. ಆ ಬಾವಿಯಲ್ಲಿ ಅದು ಸ್ವಚ್ಛ ಮಾಡಿ ಮರುಜೀವ ಜಲವನ್ನು ಮಾಡ್ಬೇಕಂತಕೊಂಡು ಒಂದು ವಿಚಾರ ಮಾಡಿದ್ರು ಅವರು. ಅಂದರೆ ಹಳ್ಳಿ ಅದಕ್ಕೆ ಒಂದು ರೂಪ ಕೊಟ್ಟು ಸ್ವಚ್ಛ ಮಾಡಿ ನೀರನ್ನು ಸಂಗ್ರಹ ಮಾಡಬೇಕು. ಆ ನೀರು ಶುದ್ಧೀಕರಣ ಮಾಡಿಕೊಂಡು ಅದು ಗ್ರಾಮಕ್ಕೆ ನೀವು ಬಳಸ್ಬೋದು, ಅಥವಾ ಅದೇ ಪ್ರದೇಶದಲ್ಲಿ ನೀವು ಏನಪ್ಪ ಅಂದ್ರೆ ಪ್ರವಾಸಿ ಕೇಂದ್ರ ಮಾಡಿದರೆ ಅಲ್ಲಿ ತೋಟಕ್ಕೆ ಸಸಿಗಳಿಗೆ ನೀವು ಬಳಸ್ಕೊಂಡು ಹೇಳಿದರು. ಇದಕ್ಕೋಸ್ಕರವಾಗಿ ಮತ್ತೇನಪ್ಪ ಅಂದಾಗ ನಾವು ಮಾಡೋದು ಹೇಳಿದ್ವಿ. ಆನಂತರ ಈಗ 2 ತಿಂಗಳಿಂದ ಒಬ್ಬರು ಮೇಡಮರ್ ಮೇಯಿದ್ರು, ಅವರಿಗೆಲ್ಲ ಮಾಹಿತಿ ಕೊಟ್ಟು ಈಗೇನಪ್ಪ ಅಂದ್ರೆ ಅವ್ರು ಏನಂತಾರೆ, ರಸದ ಬಾವಿಯ ಹಿಂದೆ ದೊಡ್ಡವಾದಂಥ ಒಂದು ತಗ್ಗಿದೆ ಸರ್, ಗಟ್ರ ಇದೆ. ಆ ಗಟ್ರದನ್ನು ಶುದ್ಧೀಕರಿಸಿ ಅತ್ಯಂತ ತಂತ್ರಜ್ಞಾನದ ಮೂಲಕ ಅದು ವಿನ್ಯಾಸವನ್ನು ಮಾಡಿ ಟೆಕ್ನಾಲಜಿ ಮುಖಾಂತರ ಶಾಶ್ವತವಾಗಿ ನೀರು ಬಂದು ಆ ನೀರು ಇಂಗುವಂತೆ ಮಾಡಬೇಕಂತ ತಿಳ್ಕೊಂಡು ಅವರು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಜಲ ಸಂಗ್ರಹಕ್ಕೆ ಭಾಳ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟಂಥ ಯೋಜನೆ, ಒಂದನೇ ಯೋಜನೆ ಅಂದರೆ ಸರ್ಕಾರದ ಐತೆ. ಎಲ್ಲಿ ನೀವು ನೀರು ಸಂಗ್ರಹ ಮಾಡ್ತೀರಿ ಅಂದ್ರೆ ಆಗಿಂದಾಗೆ ಕೊಡ್ತಾರೆ ಮಂಜೂರಾತಿ. ಇದೇನು ಸತ್ಯವತ್ತು ಹೇಳುವಂಥ ಮಾತು. ಅದಕ್ಕೆ ಅಂದರೆ ಅವರು ಅಲ್ಲಿ ನೀರು ಸಂಗ್ರಹ ಮಾಡೋದು, ಮೇಲಿಂದ ಬರುವಂಥ ನೀರನ್ನು ಸಂಗ್ರಹ ಮಾಡಿ ಅದಕ್ಕೆ ಇಂಗುದ ದೊಡ್ಡ ಪ್ರಮಾಣದಲ್ಲಿ ಇಂಗು ಗುಂಡಿ ಮುಖಾಂತರ ಮಾಡಿ ಆ ಇಂಗು ಗುಂಡಿಯ ನೀರನ್ನು ಆ ಬಾವಿಯಲ್ಲಿ ಸೆಲೆಯ ರೂಪದಲ್ಲಿ ನೀರನ್ನು ಸಂಗ್ರಹ ಮಾಡಬೇಕು. ಇದು ಒಂದು ಯೋಜನೆ. ಈ ಯೋಜನೆಗೆ ಈಗಾಗಲೇ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಮಾನ್ಯ HK ಪಾಟೀಲ್ ಸರ್ಗೆ ವಿಷಯ ಪ್ರಸ್ತಾವ ಮಾಡಿದ್ದಾರೆ. HK ಪಾಟೀಲ್ ಸರ್ ಇವತ್ತು ಬಾ ಮಾಡಿ 2ನೇ ತಾರೀಕು 10 ಗಂಟೆಗೆ ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟರು ಅಂತ ತಿಳ್ಕೊಂಡು ನನಗೆ 10 ದಿವಸ ಮುಂಚೆ ಸುದ್ದಿ ಬಂತು. ಆಮೇಲೆ ಮಾನ್ಯ JS ಪಾಟೀಲ್ ಕೂಡ ಇಂದಿನ ರಾತ್ರಿ 9 ಸುಮಾರು ನೇರವಾಗಿ ಫೋನ್ ಮಾಡಿದ್ರು, ಸಂಗಮೇಶ ನಾನು ಬರ್ತೀನಪ್ಪ ಅಂತಂದರೆ ಇವ್ರನ್ನೂ ಬಂದು ಮೋಸ್ಟ್ಲಿ ಅವರು ಈಗ ಫೌಂಡೇಶನ್ ಅಂತ ಬರ್ತಾರೆ, ಈಗ ಭೇಟಿ ಮಾಡ್ತಾರೆ. ಶಾಸಕರು ಮತ್ತು ನಾವು ಮತ್ತು ನೀವು ಸೇರಿಕೊಂಡು ನಮ್ಮೂರಿನ ನಾಮಕರಣೀಯ ಒಂದು ವೈಭವ ಮತ್ತೆ ಮರುಕಳಿಸಬೇಕಂತ ತಿಳ್ಕೊಂಡು ಈ ಉದ್ದೇಶಕ್ಕಾಗಿ ಈಗಾಗಲೇ ಸುಮಾರು ಅದು ಒಂದು ತಿಳಿದು ಬಂದಂಥ ಒಂದು ವಿದ್ಯಮಾನ ನಮ್ಗೆ ಗೊತ್ತೈತಿ. ಸೂಕ್ಷ್ಮವಾಗಿ 1.5 ಕೋಟಿ ಹಣ ಮಂಜೂರಾಗಿ ಅಂತ ತಿಳ್ಕೊಂಡು ತಿಳಿದು ಬಂದೈತಿ. ಆಮೇಲೆ ಈ ಮಂಜೂರಾದಂಥ ನಾ ಹೇಳಿ ಮೊನ್ನೆ ಫೌಂಡೇಶನ್ಗೆ ಹೇಳೀನಿ, ಯಾವ ಕಾರಣಕ್ಕೂ 1 ಪೈಸಾ ಕಳಪೆ ಆಗುವಂತಾಗಿಲ್ಲ, ಕರೆಕ್ಷನ್ ಆಗುವಂತ ಹೇಳಿ ನಾ ಈಗ ಹೇಳ್ತೀನಿ, ಶಾಸಕರ ಮುಖಾಂತರ ಹೇಳ್ತೀನಿ, 1 ರೂಪಾಯಿ ಕರೆಕ್ಷನ್ ಆಗಿತ್ತು ದಯವಿಟ್ಟು ಬೇಡಪ್ಪ ಅಂತ ಹೇಳಿ. ಮಾಡುವಂಥ ಯೋಜನೆ ಶಾಸಕರಿಗೆ ಗೌರವ ತರುವಂಥ ಯೋಜನೆ ಆಗಬೇಕು, ಅವರು ನಿಲ್ಲಿಸುವಂತಾಗಬೇಕು, ಅವ್ರ ಹೆಸರು ಉಳಿಬೇಕು ಅಂತ ಹೇಳ್ಕೊಂಡು ನೀವೇನು ಇಲ್ಲಿ ಯಾರು ನೀವೇನು ಬಡಿದಪ್ಪ ಅಂದ್ರೆ ನಾನು 1ನೇ ವಿರೋಧಿ ನಾನು ಅಂತ ಹೇಳಿ ಇಷ್ಟಂತ ಹೇಳೈತಿ. ಈಗ 1.5 ಕೋಟಿ ಈಗಾಗೈತಿ. ಈಗ ಮಸ್ಟೇ ಬಾ ಮಾಡಿ ಈಗ ಅವರು ಡೆಕ್ಕನ್ ಹೆರಿಟೇಜ್ ಅವರು ಏನಪ್ಪ ಯೋಜನೆಯವರು ಬಂದು ಶಾಸಕರನ್ನ ಅವ್ರು ಕಾಣ್ತಾರ. ಈಗ ಅಲ್ಲಿ ಹೋಗೋಣ ನಾವು. ಅವ್ರೇನಪ್ಪ ಅಂದರೆ ತಮ್ಮ ಯೋಜನೆಗೆ ತಕ್ಕಂತೆ ನೀರಿನ ಸಂಗ್ರಹಕ್ಕೆ ಒಂದು ವಿಚಾರಕ್ಕೆ ತಕ್ಕಂತೆ ಅವರೀಗ ಎಸ್ಟಿಮೇಟ್ ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ಆ ಪ್ಲ್ಯಾನು ಎಷ್ಟು ಮಟ್ಟಿಗೆ ಸೂಕ್ತ ಆಗ್ತೈತಿ, ಶಾಶ್ವತ ಅನ್ನೋದ್ರ ಬಗ್ಗೆ ನಾವೀಗ ಎಲ್ಲ ಗಮನಿಸಬೇಕು. ಇದು ಎಲ್ಲರದು ಪ್ರಶ್ನೆ ಐತಿ. ಸಾರ್ವಜನಿಕರು ಎಲ್ಲ ನಮ್ಮೂರಿನ ಎಲ್ಲ ಪ್ರತಿಯೊಬ್ಬ ಪ್ರಜೆಗಳ ಒಂದು ಗೌರವದ ಪ್ರಶ್ನೆ, ಹಿತಚಿಂತನೆ ಪ್ರಶ್ನೆ. ಇಲ್ಲಿ ಯಾವುದೂ ಪಕ್ಷ ಪರವಾಗಿ ಇರುವಾಗಿ ಇಲ್ಲ, ಯಾವುದೂ ಇಲ್ಲ. ನಾವೆಲ್ಲರೂ ನಮ್ಮೂರಿನ ಒಂದು ಅಭಿವೃದ್ಧಿ ಬಗ್ಗೆ ನಾವು ವಿಚಾರ ಮಾಡಬೇಕು. ಆ ಪ್ಲ್ಯಾನ್ ಮಾಡಿದ ಮೇಲೆ ಆ ಪ್ಲ್ಯಾನ್ ಸರಿ ಅಂದ್ರೆ ನಾವು ಸೇರಿಕೊಂಡು ಅಪೀಲ್ ಕೊಡೋಣ, ಇಲ್ಲಾಂದ್ರೆ ಅದರಲ್ಲಿ ಪರಿವರ್ತನೆ ಮಾಡೋಣ, ಮೊಡಿಫೈ ಮಾಡೋಣ, ಸರಳೀಕರಣ ಮಾಡೋಣ, ಶಾಶ್ವತವಾಗಿ ಇರುವಂತೆ ಮಾಡೋಣ ಅಂತಿಕೊಂಡು ಈ ವಿಚಾರಕ್ಕೆ ಮಾನ್ಯ ಶಾಸಕರು ಆಸಕ್ತಿಯಿಂದ ಅವ್ರು ಬಂದಾರೆ. ಇದು ಒಂದು ಇನ್ನೊಂದು ವಿನಂತಿ ಏನಪ್ಪ ಅಂದರೆ ಸೂಡಿ ಉತ್ಸವ ದಯವಿಟ್ಟು ಆಗಲೇಬೇಕೆಂದು ಸಾರ್ವಜನಿಕರವಾಗಿ ನನ್ನ ಅತ್ಯಂತ ಬಲವಾದಂಥ ವಿನಂತಿ. ಈಗಾಗಲೇ ಆ ಕುರಿತು ಮಾಡಿ HK ಪಾಟೀಲರಿಗೆ ಈಗಾಗಲೇ ಪ್ರಸ್ತಾವನೆ ಹೋಗಿದ್ದು ನಮಗೆ ಗೊತ್ತೈತಿ, ಅವರು ಹೇಳಿದ್ದಾರೆ. ಆದರೆ ಸ್ವಲ್ಪ ಏನೇ ಸರ್ಕಾರದಲ್ಲಿ ಆರ್ಥಿಕವಾದಂಥ ತೊಂದರೆಯ ವಿಚಾರ ನಮಗೆ ಗೊತ್ತಿದ್ದರೂ ಕೂಡ ದಯವಿಟ್ಟು ತಾವು ಮನಸ್ಸು ಮಾಡಿ ಸೂಡಿ ಉತ್ಸವ ಆಗಲೇಬೇಕಂತಕೊಂಡು ನನ್ನ ಬಲವಾದಂಥ ಒಂದು ಕೈ ಮುಗಿದು ಕೇಳಿಕೊಳ್ಳುವಂಥ ಒಂದು ವಿನಂತಿ.
ಒಂದು ವೇಳೆ ಮಾಡದೇ ಇದ್ದರೆ ನಾನು ನೇರವಾಗಿ ಮಾತಾಡ್ತೀನಿ. ಶಾಸಕ ನನಗೆ ಭಾಳ ವಿಧಿ ಇಲ್ಲ, ನನಗೆ ವಿಧಿ ಭಾಳ ಕೇವಲ ಮೊದಲ ನಿಮ್ಗೆನ್ನ ಈಗ ಗೊತ್ತಲ್ಲ, ನನಗಿನ್ನೂ 30 ವರ್ಷದಿಂದ ಅವರ ನಮ್ಮ ಅಗದಿ ಆತ್ಮೀಯತೆ ಐತಿ. ಮಾಡದೇ ಇದ್ದರೆ ಹಂತ ಹಂತವಾಗಿ ಸೂಡಿ ಉತ್ಸವ ಕುರಿತು ನಾವು ಹೋರಾಟ ಮಾಡಬೇಕಾಗತ್ತೆ. ನಾನು ಧರಣಿ ಕುಂದವ್ ನಾನು ಫಸ್ಟ್ಗೆ ನಾನು ಸೂಡಿ ಉತ್ಸವ ಬಗ್ಗೆ ಆಗ್ಬೇಕಂತಿಕೊಂಡು ಮುಂದೆ ಉಪವಾಸ ಕುಂದಿರುವಂಥ ವ್ಯಕ್ತಿ ನಾನೇ ಅಂತಿಕೊಂಡು ನಾನು ಈಗಲೇ ಘೋಷಣೆ ಮಾಡ್ತೀನಿ. ದಯವಿಟ್ಟು ಮಾನ್ಯ ಶಾಸಕರು ಮಾಡಿದ್ರೆ ಅವ್ರ ಹೆಸರು ಬರುತ್ತೆ, ನಮ್ಮ ಬರವಾದ ಐತಿ. ಅದಕ್ಕೆ ಸೂಡಿ ಉತ್ಸವ ದಯವಿಟ್ಟು ಬೇಗ ನೀವು ಮಾಡಬೇಕು. ಹಿಂದಕ್ಕಿದ್ದಂಥ ಒಬ್ಬರ ಕೆಲವೊಂದು ರಾಜಕೀಯ ಅತ್ಯಂತ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಮತ್ತು ಜವಾಬ್ದಾರಿ ತಾಲೂಕು ಒಂದು ಪ್ರತಿನಿಧಿ ಕೇಳಿದಾಗ ಅವ್ರು ಬೇರೆ ಉತ್ತರ ಕೊಟ್ಟರು. ಅವ್ರು ನಾನು ಉತ್ತರ ಕೊಟ್ಟು ಬಂದೀನಿ, ಹಿಂದಿನ ಶಾಸಕರಿಗೆ ಉತ್ತರ ಕೊಟ್ಟು ಬಂದೀನಿ, ನಾನು ಹುಷಾರಂತಲೇ ಹೇಳಿ ಬಂದೀನಿ. ಅವರು ತಪ್ಪು ಮಾಹಿತಿ ಕೊಟ್ಟರು. ಜಿಲ್ಲಾಕ್ಕೆ ಒಂದು ಅಂತ ತಗೊಂಡು ಅಂದರು 10 ಗಾಡಿ ಅಂತ ಹೇಳಿ ನಾನು ಬಸ್ಸಿಗೆ ಬರ್ತೀನಿ ಕಾರ್ ಅಂತ ಹೇಳಿ. ಯಾಕದು ಬೇರೆ ಜಿಲ್ಲೆದಾಗ ಪ್ರಾಚೀನ ಸ್ಮಾರಕದ ಒಂದು ಕುರಿತಾದಂಥ ಉತ್ಸವ ಮಾಡೋದು 2 ಕಡೆ ಇದ್ದಾವೆ, ಯಾಕಿಲ್ಲ ಅದು ಒಂದೇ ಕಡೆ ಕೊಡೋಕ್ಕಂತ ಹೇಳಿದ್ದೀನಿ ಏನು ಇಲ್ಲದು. ನಾವು ಸರಳೀಕರಣ ಮಾಡೋಣ, ಅರ್ಧ ಅಲ್ಲೇ ಮಾಡೋಣ, ಅರ್ಧ ಇಲ್ಲೇ ಮಾಡೋಣ. ಹೀಗಾದ್ರೆ ಸೂಡಿಯ ಪ್ರಾಚೀನ ಸ್ಮಾರಕಗಳ ಗತವೈಭವವನ್ನು ಕಾಣಲಿಕ್ಕೆ ಸಾಧ್ಯ. ಬರೀ ಸರ್ಕಾರ ಮೇಲೆ ಯೋಜನೆ ಮೇಲೆ ಹಾಕೋ ಕೂಂತ್ರ ಇವು ಎಂದೂ ಉದ್ಧಾರ ಆಗೋದಿಲ್ಲ. ಉದ್ಧಾರ ಮಾಡೋಕ್ಕೆ ಯಾರು ಭಗವಂತನೂ ಬರೋದಿಲ್ಲ, ನಾವೇ ಮಾಡಬೇಕು, ನೀವೆಲ್ಲ ಮಾಡಬೇಕು, ನೀವೆಲ್ಲ ಅಭಿಮಾನ ತಾಳ್ಬೇಕು. ಅದಕ್ಕೆ ದಯವಿಟ್ಟು ಬೇಗ ಸೂಡಿ ಉತ್ಸವ ಆಗಲೇಬೇಕೆಂದು ಮತ್ತೆ ನಾನು ಅತ್ಯಂತ ಎಲ್ಲಿ ಹೋದರೂ ನಾನು ಶಾಸಕರಿಗೆ ಇದೇ ಒಂದೇ ಮಾತು ಭೇಟಿ. ನಾನು ವೈಯಕ್ತಿಕಗಳಿಲ್ಲ, ಇದೇ ಸೂಡಿ ಉತ್ಸವ ಮಾಡೋ ಹೊತ್ತಿನಾಗ ಕೆಲವೊಂದು ಹೋದ ವರ್ಷ ನಾನು ಪ್ರಚಾರಕ್ಕೆ ಬಂದಾಗ ಮುನಿಪಥ ಕೊಡೋ ಹೊತ್ತಿನಾಗ ಕೆಲವೊಂದು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಕೆಲವೊಂದು ಅನ್ಕೊಂಡು ವಾದ ಮಾಡಿದರು, ಭಾಳ ಮಾಡಿದರು. ಅಲ್ಲ ರೀ, ನೀವು ಮಾಡೋದು ಗ್ರಾಮಕ್ಕೆ, ನಾನು ಮಾಡೋದು ಗ್ರಾಮಕ್ಕೆ, ನಾ ಮಾಡೋದು ಸಾರ್ವಜನಿಕ. ನನ್ನ ಬಗ್ಗೆ ಸುಮ್ಮನೆ ಏನಾರು ಮಾಡಿದರು. ನಾನು ಅದನ್ನೆಲ್ಲ ಎದುರಿಸುವಂಥ ನನಗೂ ಶಕ್ತಿ ಐತಿ. ಆ ಸ್ಥಾನದಾಗ ಏನಾರ ಯಾರು ಬೇರೆ ಒಬ್ಬ ಮಾಸ್ತರ್ ಇದ್ದಪ್ಪ ಅಂದರೆ ಮಾನಸಿಕವಾಗಿ ಭಾಳ ನೋವಾಕಿತ್ತು. ನಾನು ನೇರವಾಗಿ ಹೇಳ್ತೀನಿ, ನೋವಿನಿಂದ ಹೇಳ್ತೀನಿ, ದಯವಿಟ್ಟು ನಾನು ಮಾಡಬಾರ್ದು. ನಾ ಮಾಡಿದರೆ ಏನು ಮನಿಪಥ ಕೊಡ್ರಿ, ಅವ್ರ ಗಮನಕ್ಕೆ ಬರಲಿ ಅಂತಕೊಂಡು ಹೇಳಿ ಏನು ತಪ್ಪೈತಿ. ಸಿಕ್ಕಾಪಟ್ಟೆ ಅನ್ನು ಕೂಡ ವಾದ ಸಂಘರ್ಷಕ್ಕಿತ್ತು. ಸರ್ ನಾವು ಮಾತಾಡೋದು ಸರ್, ಏನಾಗಿಲ್ಲ ಸರ್, ಸತ್ಯ ಹೇಳ್ಬಿಡ್ರಿ ಸರ್, ಏನಿಲ್ರಿ ಅಂದ್ರೆ ನಾವು ತಿದ್ದುಕೊತೀವಿ ನಾವು. ಅದೇ ಸರ್, ಚೆನ್ನೈ ಸರ್ ನೋವನ್ನು ಹಂಚ್ಕೊತೀವಿ ನಾನು, ಬೇಡ ಅನುಭವವಾಗೈತಿ. ಹಂಗದಾಗ ಸಂಗಮೇಶ ಬಾರೋ ತುಂಬ ಅರ್ಜಿ ಕೊಡೋಂತ ಅನ್ಬೇಕು ನನಗೆ. ನನ್ನ ಮೇಲೆ ರೇಗ್ ಬಂದ್ರಂದ್ರೆ ಎಷ್ಟು ಕೆಟ್ಟಾಗತ್ತೆ. ನೀನೇ ಒಂದು ಅರ್ಜಿ ಬರ್ದಾಗ ನೀನು ಯಾರು ಹೆಂಗಂದ್ರೆ ಏನು ನೋಗುತ್ತೀನಿ ಆಗ್ತಿಲ್ಲ. ಮತ್ತು ನೀವು ಸುಮ್ಮನೆ ಅಂತ ಹೇಳ್ತೀನಿ ಹಂಗಲ್ಲ. ನಾನು ನೇರವಾಗಿ ಮಾತಾಡ್ತೀನಿ, ನನ್ಗೇನಿಲ್ಲ. ದಯವಿಟ್ಟು ಬಂದ್ರೆ ಶಾಸಕರು ಅದನ್ನು ಇಚ್ಛಾಸಕ್ತಿ ತೊಗೋಬೇಕು. ಅವ್ರ ಮನುಷ್ಯರು ಮಾಡೋದು ಆಗುತ್ತೆ ಅಂತ ಹಂಗೆ ಐತಿ. ಅದು ದಯವಿಟ್ಟು ಅಂತ ಏನ್ರಿ ವಾದ ಮಾಡೋದು ವಿರೋಧ ಮಾಡೋದು ಇವೆಲ್ಲ ಬಿಡಬೇಕು. ಈ ವಾದ ವಿರೋಧ ಮಾಡಿಂದ ನಮ್ಮೂರು ಪ್ರಗತಿ ಆಗಿಲ್ಲ. ನಮ್ಮೂರಿನ ಒಳಿತಿಗಾಗಿ ಒಗ್ಗಟ್ಟಿನ ಕೆಲಸ ಮಾಡೋದು ನಾವು, ಮತ್ತೇನಿಲ್ಲ. ರಾಜಕೀಯನೂ ಅಷ್ಟೇ ಮಾಡೋದು, ಮತ್ತೆ ಬಿಟ್ಬಿಟ್ಟು ಎಲ್ಲ ನಾವು ಸಹೋದರ ಇದ್ದಂಗೆ ಇರ್ಬೇಕು. ನಾವು ಇದು ಮಾಡೋದು ನಾವು ಸುಮ್ಮನೆ ಏನೇನು ತಪ್ಪು ತಿಳ್ಕೊಂಡು ನಮ್ಮಲ್ಲಿ ತಪ್ಪು ಭಾವನೆನೂ ಭಾಳ ಐತೆ ಭಯಂಕರ. ವಿರೋಧ ಕೆಲಸ ಸ್ವಲ್ಪ ಇರ್ತಾ ಒದ್ದು ತಿಳಿ ಮಾಡ್ಕೊಂಡು ಒಂದು ಮೋಡಿ ಭಯಂಕರ ಮಾಡಿಬಿಡ್ತಾರೆ. ಇದೆಲ್ಲ ಸಣ್ಣತನ ಹೋಗ್ಬೇಕು. ನಾವೆಲ್ಲ ಉದಾರ ಮನಸ್ಸು ಹೇಳಬೇಕು, ನಾವೆಲ್ಲ ಬುದ್ಧಿವಂತರಾಗಬೇಕು, ನಾವೆಲ್ಲ ಪ್ರಗತಿ ಬರೋ ಚಿಂತರಾಗಬೇಕು. ಅದಕ್ಕೆಲ್ಲ ಮಾಡಬೇಕು. ಅದಕ್ಕೆ ಮಾನ್ಯ ಶಾಸಕರು ನೀವು ಬಂದಿದ್ದಾರ, ಸಂತೋಷ ಆಯಿತು. ನಾವು ನೀವು ಕೊಡೋಣ್ರಿ, ಅಲ್ಲಿ ಹೋಗೋಣ, ಯಾವ ರೀತಿ ಮಾಡೋದು ಅಂತ ಪರಿಶೀಲನೆ ಮಾಡ್ತಾರೆ. ಮಾಡಿಕೊಂಡು ಅಗದಿ ಅವ್ರು ಮಾಡುವಂಥ ಕೆಲಸ ಅತ್ಯಂತ ಈ ರಾಜ್ಯಕ್ಕೆ ಮಾದರಿ ಆಗಬೇಕು. ಆ ರೀತಿ ಮಾಡೋಕ್ಕಂತ ನನ್ನ ವಿನಂತಿ. ಈ ರೀತಿಯಾಗಿ ದಯವಿಟ್ಟು ಅವ್ರ ಬಂದಿದ್ದು ನನಗೆ ಭಾಳ ಸಂತೋಷ ಆಯಿತು. ಈ ಕೆಲಸ ಕಾರ್ಯ ಇನ್ಮೇಲೆ ಇನ್ನಷ್ಟು ರಭಸವಾಗುವಂಥ ವಿಶ್ವಾಸದಿಂದ ನನಗೆ ಮಾತಾಡಲಿಕ್ಕೆ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ವಂದನೆ, ಅಭಿನಂದನೆ.